ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅದರಲ್ಲೂ ಆಗಸ್ಟ್ 15th 79 ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ತುಂಬ ಖುಷಿ ಇದೆ. ಹಾಗೆಯೇ ಇವತ್ತು ಬೆಳಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ಕಸ ಹೊಡೆದು ಮನೆ ಕ್ಲೀನ್ ಮಾಡಿಕೊಂಡು ಮನೆಗೆ ಬಾಗಿಲಿಗೆಲ್ಲ ನೀರು ಹಾಕಿ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ನ ಇವತ್ತಿಂದ ಸ್ಟಾರ್ಟ್ ಮಾಡ್ತಿರೋದ್ರಿಂದ ತುಂಬ ಖುಷಿ ಇದೆ. ತುಂಬ ಅಂದರೆ ತುಂಬ ಖುಷಿ ಇದೆ. ಹಾಗೆಯೇ ಮನೆ ದೇವ್ರ ಮನೆಗೆ ದೀಪ ಹಚ್ಚಿ ಪೂಜೆ ಮಾಡಿ ಮತ್ತು ನಮ್ಮ ತೆಂಗಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಕಳಸದಲ್ಲಿ ತುಂಬ ಚೆನ್ನಾಗಿ ಬೆಳೆದಿದೆ. ಹಾಗೆಯೇ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡೋದ್ರಿಂದ ತುಂಬ ಖುಷಿ ನೆಮ್ಮದಿಯನ್ನು ತುಂಬ ತಂದುಕೊಡುತ್ತೆ. ಡೈಲಿ ಪೂಜೆ ಮಾಡೋದ್ರಿಂದ ಮನೆಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ಮನೆಗೂ ಕೂಡ ಶಾಂತಿ, ನೆಮ್ಮದಿ, ಸುಖ ಅನ್ನೋದು ತುಂಬಿ ತುಳುಕುತ್ತೆ. ನಮ್ಮನೇಲಿ ನೋಡಿ ಎಷ್ಟು ಸಿಂಪಲ್ಲಾಗಿ ಸ್ವಲ್ಪ ದೇವರುಗಳನ್ನ ಇಟ್ಕೊಂಡಿದ್ದೀವಿ. ಹಾಗೆಯೇ ಸಿಂಪಲ್ಲಾಗಿ ಒಂದು 4 ಬಸವಣ್ಣ, ಹಾಗೆಯೇ ಮಂಜುನಾಥ ಸ್ವಾಮಿ ಫೋಟೋ, ಚೌಡೇಶ್ವರಿ ಫೋಟೋ, ಇಷ್ಟೇ ಸಿಂಪಲ್ಲಾಗಿ. ಹಾಗೆಯೇ ಈ ನಂದೀಶ್ವರ ಮತ್ತು ಲಕ್ಷ್ಮೀ ಫೋಟೋ, ಆಂಜನೇಯ ಇವೆಲ್ಲ ಕೂಡ ಟೈಲ್ಸಲ್ಲೇ ಹಾಕ್ಸಿರೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಸಿಂಪಲ್ಲಾಗಿದೆ ಕೂಡ ನಮ್ಮ ದೇವ್ರ ಮನೆ. ಹಾಗೆಯೇ ನಾ ಪ್ರತಿನಿತ್ಯನೂ ಕೂಡ ವಿಷ್ಣು ಸಹಸ್ರನಾಮ ಹಾಗೆಯೇ ಲಲಿತಾ ಸಹಸ್ರನಾಮ ಕೂಡ ಓದೋ ಅಭ್ಯಾಸ ಇದೆ. ಅದನ್ನು ಇವಾಗಲೂ ಕೂಡ ಕಂಟಿನ್ಯೂ ಮಾಡ್ಕೊಂಬಂದಿದ್ದೀನಿ. ಡೈಲಿ ಕೂಡ ಓದ್ತಾ ಇದ್ದೀನಿ. ಬೆಳಗ್ಗೆ ನಾಷ್ಟಕ್ಕೆ ಅಂತ ಕೇಸರಿಬಾತು ಉಪ್ಪಿಟ್ಟು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತ ಟಿ ವಿ ಹಚ್ಚಿದ್ರೆ ಅದರಲ್ಲೂ ಕೂಡ ಎಲ್ಲ ಇವತ್ತು ಸ್ವತಂತ್ರ ದಿನಾಚರಣೆ ಆಗಿರೋದ್ರಿಂದ ಎಲ್ಲದರಲ್ಲೂ ಕೂಡ ಇಂಡಿಪೆಂಡೆನ್ಸ್ ಡೇಗೆ ಸಂಗೊಳ್ಳಿ ರಾಯಣ್ಣ ಹೀಗೇ ಹಲವಾರು ಪಿಕ್ಚರ್ಗಳನ್ನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರದ್ದೇ ಹಾಕಿದ್ದಾರೆ. ಅದನ್ನು ನೋಡಿ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್. ಹಾಗೆಯೇ ಇಷ್ಟೆಲ್ಲ ವ್ಲಾಗ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆಯೇ ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಅದೇ ಮಳೆಯಲ್ಲಿ ಬಿಸಿ ವೆಜ್ ಪಪ್ ತಿಂದು ನಮ್ಮ ಹಸ್ಬೆಂಡ್ ನೋಡಿ ಹೇಗೆ ತಿಂತಿದ್ದಾರೆ ಅಂತ. ಹಾಗೆಯೇ ಮಾರನೇ ದಿವಸ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆದ್ವಿ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ದೇವನ್ನೆಲ್ಲ. ಹಾಗೆಯೇ ನಮ್ಮ ತಮ್ಮಂಗೆ ದೇವಸ್ಥಾನದಿಂದ ಬಂದಮೇಲೆ ರಾಖಿ ಕಟ್ಟಬೇಕು ಅಂತ ರಾಖಿ ಕಟ್ಟೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡೆ. ಅವನಿಗೂ ಕೂಡ ಕಂಕಣ ಕಟ್ಟಿ ರಾಖಿ ಕಟ್ಟಿದೆ. ಆದರೆ ನಮ್ಮ ಮನೇಲಿ ಆರತಿ ಮಾಡೋ ಅಭ್ಯಾಸ ಇಲ್ಲ, ಅಂದರೆ ಆ ಸಂಪ್ರದಾಯನೇ ಬೆಳೆಸ್ಕೊಂಬಂದಿಲ್ಲ. ರಕ್ಷಾಬಂಧನ ಹಬ್ಬ ಅಂದರೆ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮನ ಸಂಬಂಧ ಗಟ್ಟಿ ಹಾಕ್ಸೋದಕ್ಕೆ ಅಲ್ವಾ ರಕ್ಷಾಬಂಧನ ಹಬ್ಬ ಆಚರಿಸೋದು. ಕೊನೆಗೂ ರಾಖಿ ಕಟ್ಟಿ ವಿಶ್ ಮಾಡಿ ಹಾಗೆಯೇ ಅವನಿಗೆ ಸ್ವೀಟ್ ಕೂಡ ತಿನ್ನಿಸಿದೆ. ಅವತ್ತಿನ ಸಂಜೆನೇ ಮತ್ತೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಮತ್ತೆ ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನದ ಹತ್ರ ಹೋಗ್ತಾಯಿದ್ವಿ. ಹಾಗೆಯೇ ದೇವರೆಲ್ಲ ಪ್ರತಿಯೊಂದು ಅಕ್ಕಪಕ್ಕದ ಹಳ್ಳಿ ಇರ್ತಕ್ಕಂಥ ದೇವರೆಲ್ಲವೂ ಕೂಡ ಈ ದೇವಸ್ಥಾನ ಹತ್ರ ಬರ್ತವೆ. ನೋಡಿ, ಹೊಸದಾಗಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಫೌಂಡೇಶನ್ ಹಾಕಿದ್ದಾರೆ. ಉತ್ಸವ ಮೂರ್ತಿಗಳು ಬರ್ತಿದ್ದಾವೆ ಅಂತ ಡೊಳ್ಳು ಕುಣಿತದ ಸಮೇತನೇ ಬರ್ತಾ ಇದ್ದಾವೆ. ಈಗ ಹೋದ್ರಲ್ಲ ಅವರು ಅಜ್ಜ, ಕಾರಣಿಕ ಹೇಳ್ತಕ್ಕಂಥ ಅಜ್ಜ, ಅವ್ರು 3 ದಿವಸ ಇಲ್ಲ 5 ದಿವಸ ಉಪವಾಸ ಇದ್ದು ಕಾರಣಿಕ ಹೇಳೋಕ್ಕೆ ಶುರು ಮಾಡ್ತಾರೆ. ನೋಡಿ, ಡೊಳ್ಳು ಕುಣಿತ ಹಾಗೆಯೇ ದೇವ್ರ ಕುಣಿತನೂ ಇದೆ ಇಲ್ಲಿ ಮತ್ತೆ ಆ ಕಾರಣಿಕ ಹೇಳ್ತಕ್ಕಂತಹ ಜನನ ಮತ್ತೆ ಅವರನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ. ಹಿಂದುಗಡೆ ಆ ಸುತ್ತಮುತ್ತಲು ಇರ್ತಕ್ಕಂತಹ ಹಳ್ಳಿಗಳಲ್ಲಿ ಉತ್ಸವ ಮೂರ್ತಿಗಳನ್ನ ತೊಗೊಂಬಂದಿರ್ತಾರಲ್ಲ ಪಲ್ಲಕ್ಕಿಲಿ, ಆ ದೇವ್ರನ್ನ ಅವ್ರ ಹಿಂದ್ಗಡೆ ಮೆರವಣಿಗೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಹಲವಾರು ದೇವರುಗಳನ್ನ ತೊಗೊಂಬಂದಿರ್ತಾರೆ. ಎಷ್ಟು ಒಂದು 8ರಿಂದ 9 ಇಲ್ಲ 9ರಿಂದ 11 ದೇವರುಗಳು ಬರ್ತವೆ. ಆ ಪ್ರತಿಯೊಂದು ದೇವ್ರಿಗೂ ಕೂಡ ನಾವು ಹಣ್ಣು ಕಾಯಿನ ಮಾಡಿಸಿ ಮಾಲೆಯನ್ನು ಹಾಕ್ಕೊಡ್ತೀವಿ. ಎಲ್ಲ ಮುಗಿಸ್ಕೊಂಡು ಮತ್ತು ಊರೊಳಗಡೆ ಎಲ್ಲ ರೌಂಡ್ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ದೇವರುಗಳನ್ನ ಈ ಫೌಂಡೇಶನ್ ಆಗಿರ್ತಕ್ಕಂತಹ ಜಾಗಕ್ಕೆ ಕರ್ಕೊಂಬಂದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಊರೊಳಗಡೆ ರೌಂಡ್ ಹಾಕ್ಕೊಂಡು ಹೋಗ್ತೇವೆ. ಹಾಗೆಯೇ ಎಲ್ಲ ಪ್ರತಿಯೊಂದು ದೇವರು ಕೂಡ ಬಂದು ಹೋದಾದ್ಮೇಲೆ ಕೊನೆಗೆ ಈ ನಂದೀಶ್ವರನ ಪಲ್ಲಕ್ಕಿ ಕರ್ಕೊಂಬಂದು ಇವತ್ತಿನ ಫುಲ್ ಭರ್ಜರಿಯಾಗಿ ಹಬ್ಬ ಮಾಡ್ತಾರೆ. ಥ್ಯಾಂಕ್ ಯು.